ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಕಿ ಲೈಫ್ ಲ್ಯಾಕ್ಸ್ ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ನಿಮಗೆ ಶಿವೋಹಂ ಶಿವ ದೇವಾಲಯ, ಈ ಒಂದು ಓಲ್ಡ್ ಏರ್ಪೋರ್ಟ್ ರೋಡಲ್ಲಿ ಲೊಕೇಟ್ ಆಗಿರುವಂಥ ಒಂದು ದೇವಾಲಯಕ್ಕೆ ನಿಮ್ಮನ್ನು ನಾನು ಭೇಟಿ ಮಾಡಿಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಈ ದೇವಾಲಯದಲ್ಲಿ 250 ರೂಪಾಯಿ ಕೊಟ್ಟು ಸ್ಪೆಷಲ್ ಟಿಕೆಟ್ ಅಥವಾ ಸ್ಪೆಷಲ್ ದರ್ಶನ, ಸ್ಪೆಷಲ್ ಎಂಟ್ರಿ ಅಂತ ಒಂದು ಒಳಗಡೆ ಬಂದರೆ ನೀವು ಫ್ರೆಂಡ್ಸ್, ಅದರಲ್ಲಿ ಏನೇನಪ್ಪ ಇನ್ಕ್ಲೂಡ್ಸ್ ಆಗಿರುತ್ತೆ ಅಂದರೆ 108 ಪಂಚಮುಖ ರುದ್ರಾಕ್ಷಿ ಇರುತ್ತೆ. ಅದನ್ನು ನಿಮ್ಮ ಒಂದು ಮನಸ್ಸಿನಲ್ಲಿರುವ ಮನೋಕಾಮನೆಗಳನ್ನು ಶಿವನಲ್ಲಿ ಹೇಳ್ಕೊಂಡು 108 ಬೌಲಲ್ಲಿ ಅದನ್ನು ಹಾಕಬೇಕಾಗತ್ತೆ. ಹಾಗೆಯೇ ಮುಂದೆ ಹೋಗ್ತಾ ಇದ್ದರೆ ಅಲ್ಲಿಂದ ಒಂದು ಸ್ಟೆಪ್ ಮುಂದೆ ಹೋದರೆ ಫ್ರೆಂಡ್ಸ್, ನಿಮಗೂ ಪಂಚಮುಖಿ ರುದ್ರಾಕ್ಷಿ ತಗೊಳ್ತೀರಲ್ಲ ಮೊದಲು, ಅದರ ಜೊತೆಗೆ ಒಂದು ಕೇಸರಿ ಬಣ್ಣದ ದಾರವನ್ನು ಕೊಟ್ಟಿರ್ತಾರೆ. ಅದು ಮಹಾಗಣಪತಿಯ ಸನ್ನಿಧಾನದಲ್ಲಿ ಒಂದು ಮರವನ್ನು ಕೂಡ ನೆಟ್ಟಿದ್ದಾರೆ. ಆ ಒಂದು ಮರಕ್ಕೆ ನಿಮ್ಮ ಒಂದು ಮನೋಕಾಮನೆಗಳನ್ನು ಗಣಪತಿಯಲ್ಲಿ ಕೇಳಿಕೊಂಡು ಆ ಒಂದು ದಾರ ಕಟ್ಟಿದ್ರೆ ಅಲ್ಲಿ ನಿಮ್ಮ ಮನೋಕಾಮನೆಗಳು ಈಡೇರುತ್ತೆ ಅಂತ ಒಂದು ನಂಬಿಕೆ ಕೂಡ ಇದೆ ಫ್ರೆಂಡ್ಸ್. ಇಲ್ಲಿ ಓಂ ನಮಃ ಶಿವಾಯ, ನಮಃ ಶಿವಾಯ, ಹರ ಹರ ಭೋಲೆ ನಮಃ ಶಿವಾಯ, ಓಂ ನಮಃ ಶಿವಾಯ. ಇನ್ನು ಈ ದೇವಾಲಯದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಫ್ರೆಂಡ್ಸ್. ಶಿವೋಹಂ ಶಿವ ದೇವಾಲಯವು ಹಿಂದೂ ದೇವತೆ ಶಿವನಿಗೆ ಸಮರ್ಪಿತವಾಗಿರುವ ಕರ್ನಾಟಕದ ಬೆಂಗಳೂರಿನ ಹಳೆಯ ವಿಮಾನ ನಿಲ್ದಾಣ ರಸ್ತೆಯಲ್ಲಿರುವ ದೇವಾಲಯವಾಗಿದೆ. ಇದನ್ನು ಸುಮಾರು 1995ರಲ್ಲಿ ನಿರ್ಮಿಸಲಾಗಿದ್ದು, ಇದು 20 ಮೀಟರು ಅಂದರೆ 65 ಅಡಿ ಶಿವನ ಪ್ರತಿಮೆಯನ್ನು ಕೂಡ ಹೊಂದಿದೆ. ದೇವಾಲಯವು ಪ್ರತಿ ವರ್ಷ ಅಂದಾಜು 5 ಲಕ್ಷ ಆರಾಧಕರು ಅಥವಾ ಸಂದರ್ಶಕರನ್ನು ಆಕರ್ಷಿಸುತ್ತದೆ. ಮಹಾಶಿವರಾತ್ರಿಯ ಸಂದರ್ಭದಲ್ಲಿ 1 ರಿಂದ 1.5 ಲಕ್ಷ ಜನ ಕೂಡ ಇಲ್ಲಿ ಸೇರುತ್ತಾರೆ ಫ್ರೆಂಡ್ಸ್. ಇನ್ನು ಈ ದೇವಾಲಯದ ಇತಿಹಾಸದ ಬಗ್ಗೆ ಹೇಳಬೇಕು ಅಂತಂದರೆ ಫ್ರೆಂಡ್ಸ್, ಹಿಂದೆ ಶಿವ ಮಂದಿರ ಎಂದು ಕರೆಯಲ್ಪಡುತ್ತಿದ್ದ ಈ ದೇವಾಲಯವನ್ನು ಶೃಂಗೇರಿಯ ಶಂಕರಾಚಾರ್ಯರು 26ನೇ ಫೆಬ್ರವರಿ 1995ರಂದು ಪ್ರತಿಷ್ಠಾಪಿಸಿದರು. ಶಿವನ ಮೂರ್ತಿಯನ್ನು ಶಿಲ್ಪಿ ಕಾಶಿನಾಥ್ ಅವರು ರಚಿಸಿದರು ಅಂತ ಉಲ್ಲೇಖ ಕೂಡ ಇದೆ ಫ್ರೆಂಡ್ಸ್. 2016ರಲ್ಲಿ ಈ ದೇವಾಲಯವನ್ನು ಶಿವೋಹಂ ಶಿವ ದೇವಾಲಯ ಎಂದು ಮರುನಾಮಕರಣ ಮಾಡಲಾಯಿತು. ದೇವಾಲಯದ ಗಮನವು ಪುರಾತನ ವೈದಿಕ ಪಠ್ಯಗಳಲ್ಲಿನ ತತ್ವಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಜನರಿಗೆ ಮೋಕ್ಷವನ್ನು ಪಡೆಯಲು ಸಹಾಯ ಕೂಡ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇನ್ನು ದೇವಾಲಯದ ವೈಶಿಷ್ಟ್ಯತೆಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಫ್ರೆಂಡ್ಸ್, ದೇವಾಲಯದ ಪ್ರವೇಶ ದ್ವಾರವು 25 ಅಡಿ ಲಿಂಗವನ್ನು ಹೊಂದಿದೆ. ಇದು ಬೆಂಗಳೂರು ನಗರದಲ್ಲಿ ಅತ್ಯಂತ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಶಿವನ ಪ್ರತಿಮೆಯು ಅವನ ಕೂದಲಿನಿಂದ ಗಂಗಾ ನದಿ ಹರಿಯುವುದನ್ನು ಚಿತ್ರಿಸುತ್ತದೆ. ಶಿವಪುರಾಣದಲ್ಲಿ ಉಲ್ಲೇಖಿಸಿದಂತೆ ಮೂರ್ತಿಯು ತನ್ನ ಡಮರು ಮತ್ತು ತ್ರಿಶೂಲದೊಂದಿಗೆ ಧ್ಯಾನಸ್ಥ ಭಂಗಿಯಲ್ಲಿ ಕುಳಿತಿದೆ ಅಂತಲೇ ಒಂದು ಹೇಳ್ಬೋದು ಫ್ರೆಂಡ್ಸ್. ಶಿವನ 65 ಅಡಿ ಪ್ರತಿಮೆಯ ಜೊತೆಗೆ 32 ಅಡಿ ಗಣೇಶನ ಪ್ರತಿಮೆಯನ್ನು 1ನೇ ಮಾರ್ಚ್ 2003ರಂದು ದಾದಾ ಪಿ.ಜಿ. ವಾಸ್ವಾನಿಯವರು ಅನಾವರಣಗೊಳಿಸಿದರು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ದೇವತೆಗಳು ತಮ್ಮ ಸಮಸ್ಯೆಗಳನ್ನು ಪರಿಹರಿಸುತ್ತಾರೆ ಎಂಬ ಭರವಸೆಯಿಂದ ಆರಾಧಕರು ಸಾಮಾನ್ಯವಾಗಿ ಗಣೇಶನ ಮುಂದೆ ಕೇಸರಿ ಬಣ್ಣದ ದಾರಗಳನ್ನು ಕಟ್ಟುತ್ತಾರೆ. ಶಿವನ ವಿಗ್ರಹಕ್ಕೆ ಎದುರಾಗಿರುವ ಅಭಯಾರಣ್ಯದಲ್ಲಿ
ಹಲವಾರು ಗುಣಪಡಿಸುವ ಕಲ್ಲುಗಳನ್ನು ಇರಿಸಲಾಗಿದೆ. ಪವಾಡಗಳನ್ನು ಅನುಭವಿಸುವ ಭರವಸೆಯಲ್ಲಿ ಭಕ್ತರು ಈ ಗುಣಪಡಿಸುವ ಕಲ್ಲುಗಳನ್ನು ಸ್ಪರ್ಶಿಸುತ್ತಾರೆ ಅಥವಾ ಅಪ್ಪಿಕೊಳ್ಳುತ್ತಾರೆ ಅಂತಲೇ ಒಂದು ಹೇಳ್ಬೋದು ಫ್ರೆಂಡ್ಸ್. ಮತ್ತು ಮಹಾಶಿವರಾತ್ರಿಯನ್ನು ಶಿವನಿಗೆ ಕೃತಜ್ಞತೆ ದಿನವಾಗಿ ಆಚರಿಸಲಾಗುತ್ತದೆ ಫ್ರೆಂಡ್ಸ್. ದೇವಾಲಯದಲ್ಲಿ ಮಹಾಶಿವರಾತ್ರಿ ಆಚರಣೆಗಳು ಹಗಲು ರಾತ್ರಿ ಉತ್ಸವಗಳನ್ನು ಒಳಗೊಂಡಿರುತ್ತದೆ. ಶಿವ ಅಂತ್ಯಾಕ್ಷರಿ ಮತ್ತು ಜಾಗರಣದಂತಹ ನೇರ ಭಜನೆಗಳು ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿರುತ್ತದೆ. ಪ್ರತಿ ವರ್ಷ ಮಹಾಶಿವರಾತ್ರಿಯಂದು ಲೇಸರ್ ಯೋಜಿತ ಬೆಳಕು ಮತ್ತು ಧ್ವನಿ ಪ್ರದರ್ಶನವನ್ನು ಕೂಡ ಆಯೋಜನೆ ಮಾಡಲಾಗಿರುತ್ತದೆ ಫ್ರೆಂಡ್ಸ್. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಫ್ರೆಂಡ್ಸ್. ಮತ್ತೆ ನಾನು ಈ ವಿಡಿಯೋದ ಕೊನೆಯಲ್ಲಿ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೇನೆ. ಇನ್ನು ದೇವಾಲಯದ ದರ್ಶನ ಮುಗಿಸ್ಕೊಂಡು ಎಕ್ಸಿಟ್ ಆಗುವಂಥ ಸಂದರ್ಭದಲ್ಲಿ ನಿಮಗೆ ಒಂದು ಶಾಪಿಂಗ್ ಅನುಭವ ಕೂಡ ಸಿಗುತ್ತೆ ಫ್ರೆಂಡ್ಸ್ ಇಲ್ಲಿ. ಹಾಗೆಯೇ ಮಕ್ಕಳಿಗೆ ಬೇಕಾಗಿರುವಂಥ ಆಟಿಕೆ ಸಾಮಾನುಗಳು, ತಿಂಡಿ ತೀರ್ಥಗಳು, ತಿಂಡಿ ತಿನಿಸುಗಳು ಕೂಡ ಒಂದು ದೊಡ್ಡವ್ರಿಗೆ ಮತ್ತು ಮಕ್ಕಳಿಗೆಲ್ಲ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ನಾವು ಹೋದಂಥ ಸಂದರ್ಭದಲ್ಲಿ ಒಂದು ಸಮ್ಮರ್ ಆಗಿರುವಂಥ ಕಾರಣ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನ್ನಿಸ್ತು ಫ್ರೆಂಡ್ಸ್. ಅಲ್ಲಿ ನೋಡಿದಾಗ ಯಾವುದಪ್ಪ ಐಸ್ ಕ್ರೀಮ್ ಸಿಗುತ್ತೆ ಅಂತ ನೋಡಿದಾಗ ಇಲ್ಲಿ ಒಬ್ಬರು ಐಸ್ ಕ್ರೀಮ್ ವ್ಯಾಪಾರಿ ನಮಗೆ ಎಲ್ಲ ಥರದ ಐಸ್ ಕ್ರೀಮ್ ಸಿಗುತ್ತೆ ಅಂತ ಒಂದು ಎಕ್ಸ್ಪ್ಲೈನ್ ಮಾಡಿದರು ಅಂತಲೇ ಹೇಳ್ಬೋದು. ಹಾಗಾಗಿ ಯಾವುದೇ ಒಂದು ಸ್ಕೂಪ್ ಐಸ್ ಕ್ರೀಮನ್ನು ತೊಗೊಂಡ್ರೆ 50 ರೂಪಾಯಿ. ತುಂಬ ರುಚಿಕರವಾಗಿತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೀವು ಕೂಡ ಶಿವನ ದೇವಸ್ಥಾನಕ್ಕೆ ಹೋದಾಗ ಈ ಒಂದು ಐಸ್ ಕ್ರೀಮ್ ವ್ಯಾಪಾರಿಯ ಒಂದು ಮಳಿಗೆಯನ್ನು ಕೂಡ ನೀವು ವಿಸಿಟ್ ಮಾಡ್ಬೋದು ಫ್ರೆಂಡ್ಸ್. ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಹಾಗೆಯೇ ಮತ್ತೊಂದು ಇಂಟ್ರೆಸ್ಟಿಂಗ್ ಕಾಂಟೆಂಟ್ ಜೊತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.